ಮಾಧವ್ ಸರ್ ಬನ್ನಿ. ಕೂತ್ಕೊಳ್ಳಿ ಸರ್. ಕುಡಿಯೋಕೆ ನೀರು ಕೊಡ್ಲಾ? ಜ್ಯೂಸ್ ಏನಾದರೂ? ಬೇಡ ಸಿರಿ. ತುಳಸಿ ಹೇಳಿ ಸಿರಿ. ಅಮ್ಮ ಆಚೆ ಹೋಗಿದ್ದಾರೆ ಮಾಧವ್ ಸರ್. ಆಚೆನಾ? ತುಳಸಿ ಅವರೇ, ಯಾವಾಗ ಹೋದ್ರು ಸಿರಿ? ಯಾರು ಕರ್ಕೊಂಡು ಹೋದ್ರು? ನಾನು ಬುಕ್ ಸ್ಟೋರಿಗೆ ಹೋಗಿದ್ದೆ ಮಾಧವ್ ಸರ್. ಬರೋಷ್ಟ್ರಲ್ಲಿ ಅವ್ರು ಇರಲಿಲ್ಲ. ಫೋನ್ ಮಾಡಿ ಕೇಳಿದ್ರೆ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಎಲ್ಲಿದ್ದಾರೆ ಏನು ಎತ್ತ ಅಂತ ಏನೂ ಹೇಳಲಿಲ್ಲ. ಅಲ್ಲ ಸಿರಿ, ಈಗಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಆಗಲೇ ಒಬ್ಬರೇ ಆಚೆ ಹೋಗಿದ್ದಾರೆ. ಯಾಕೆ ಹೋದ್ರು, ಹೇಗೆ ಹೋದ್ರು ಒಂದು ಗೊತ್ತಾಗ್ತಿಲ್ವಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಮಾಧವ್ ಸರ್. ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ ಅಂದೆ. ಬೇಡ ನಾನೇ ಬರ್ತೀನಿ ಅಂತ ಹೇಳಿದ್ರು. ನೀವು ಕೂತ್ಕೊಳ್ಳಿ ಮಾಧವ್ ಸರ್, ಇನ್ನೇನು ಬಂದ್ಬಿಡ್ಬೋದು. ಮ್ಯಾಮ್, ನಿಮ್ಮ ಮಗ ಇಂಟರ್ವ್ಯೂನಲ್ಲಿದ್ದಾರೆ. ಅವರು ಕೆಫೆಟೀರಿಯಾಗೆ ಬರೋಕ್ಕಾಗಲ್ಲ ಅನಿಸುತ್ತೆ ಅಂದರು. ನೀವು ಇಲ್ಲಿ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸರ್, ಆ್ಯಕ್ಚುಲಿ ನಿಮ್ಗೆ ಊಟ ಅಲ್ಲಿ ಅರೇಂಜ್ ಆಗಿದೆ ಸರ್. ಇದು ಮೇಡಮ್ ಅವರು. ಓ ಮೈ ಗಾಡ್, ಐ ಆಮ್ ಸೋ ಸಾರಿ. ನನ್ನ ಊಟದ ಥರ ಅರೇಂಜ್ ಆಗಿತ್ತಲ್ಲ, ಗೊತ್ತಾಗಿಲ್ಲ. ಅರ್ಧ ತಿನ್ಬಿಟ್ಟೆ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ, ಕೂತ್ಕೋಪ. ಅಲ್ಲ, ನಾನು ಕೂತ್ಕೋಪ. ಅರ್ಧ ತಿಂದರೆ ಹೊಟ್ಟೆ ತುಂಬತ್ತಾ? ಪೂರ್ತಿ ತಿನ್ನು, ನಾನು ಕಾಯ್ತೀನಿ. ಅಲ್ಲ, ಆದರೂ ಅನ್ನನ ದೇವರು ಅಂತಾರೆ. ಅದಕ್ಕೆ ಊಟ ಮಾಡುವಾಗ ಯಾವುದೇ ಥರ ಸಂಕೋಚ ಆಗಲಿ, ಬೇಸರ ಪಟ್ಕೋಬಾರ್ದು. ಕೂತ್ಕೋಪ. ಇಷ್ಟೆಲ್ಲ ಅಡುಗೆ ನೀವೇ ಮಾಡಿದ್ದ? ತುಂಬ ಚೆನ್ನಾಗಿದೆ. ಇಷ್ಟು ಡಿಫ್ರೆಂಟ್ ಟೇಸ್ಟ್ ಆಗಿರೋ ಅಡುಗೆ ತಿಂದು ತುಂಬ ವರ್ಷ ಆಗೋಗಿತ್ತು. ಇವತ್ತು ನಮ್ಮ ಮನೆಯಲ್ಲೇ ಏನೋ ಡಿಫ್ರೆಂಟಾಗಿ ಅಡುಗೆ ಮಾಡಿದ್ದಾರೆ ಅಂದ್ಕೊಂಡೆ. ನಿಮಗೆ ಲೇಟ್ ಆಗ್ತಿದೆಯೇನೋ? ನಾನು ಇದೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಬಾಕ್ಸ್ನ ಸ್ಟಾಫ್ ಹತ್ರ ವಾಶ್ ಮಾಡಿ ಕಳಿಸ್ತೇನೆ. ತಡ ಏನೂ ಇಲ್ಲಪ್ಪ, ನೀನು ಊಟ ಮಾಡು. ದಿನ ನೀನೊಬ್ಬನೇ ಊಟ ಮಾಡ್ತೀಯಾ? ಅಪರೂಪಕ್ಕೆ ಯಾರಾದರೂ ಇರ್ತಾರಷ್ಟೇ. ಸರಿ, ಇವತ್ತು ಅಪರೂಪಕ್ಕೆ ನಾನು ನಿನ್ನ ಜೊತೆಲಿದ್ದೀನಿ. ನಿಧಾನಕ್ಕೆ ಊಟ ಮಾಡು. ನಿನ್ನ ಊಟ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ.
ಪಾಕ್ ಹಾಕೊಂಡೇ ಇಲ್ಲ. ಈಗ ಬರುವಾಗ ಮಾಡ್ಕೊಂಬಂದೆ. ರುಚಿ ಹೇಗಿದೆಯೋ ಅನ್ನೋ ಗೊತ್ತಿಲ್ಲ. ಹಲೋ ಸರ್. ನಿಮ್ಮ ಹೊಸ ಕಂಪ್ನಿ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸಕ್ಕೆ. ಓ, ನೀನು ಅಪ್ಲೈ ಮಾಡಿದ್ಯಾ? ಹಾಂ ಸರ್. ನಿನ್ನ ಗಚ್ಗೆ ಹ್ಯಾಟ್ಸ್ ಆಫ್. ನಾನು ನಿನ್ನಷ್ಟು ಅವಮಾನ ಮಾಡಿದ್ರು ಬಂದು ನನ್ನ ಮುಂದೆ ಕೂತಿದೆಯಲ್ಲ, ಕಾನ್ಫಿಡೆನ್ಸ್ ನೋಡು. ಸರ್, ಪ್ರೊಬಬ್ಲಿ ನಿಮಗೆ ನಾನು ಈ ಕೆಲಸಕ್ಕೆ ಸೂಟಬಲ್ ಕ್ಯಾಂಡಿಡೇಟ್ ಅಲ್ಲ ಅಂತ ಅನಿಸ್ಬೋದು, ಬಟ್ ಟ್ರಸ್ಟ್ ಮೀ, ಐ ಡೂ ದಿ ಗ್ರೇಟ್ ಜಾಬ್. ಲಾಸ್ಟ್ ಪ್ರಾಜೆಕ್ಟ್ನಲ್ಲಿ ನಾನು ಟೀಮ್ ಲೀಡ್ ಆಗಿದೆ. ಇಟ್ಸ್ ಡೂಯಿಂಗ್ ವೆಲ್ ನಾ. ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋರ ಬಗ್ಗೆ ನನಗೆ ಯಾವತ್ತೂ ಒಳ್ಳೆಯ ಒಪಿನಿಯನ್ ಇಲ್ಲ. ಲೀವ್ ಇಟ್. ಏನಿವಾಗ ಮನೇಲಿ ಏನಾದರೂ ಕಮಿಟ್ಮೆಂಟ್ಸ್ ಇದೆಯಾ? ಎಸ್ ಸರ್, ಕಮಿಟ್ಮೆಂಟ್ಸ್ ಎಲ್ರಿಗೂ ಇರುತ್ತಲ್ವ. ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಂತಂದರೆ ಆ ಕೆಲಸನ ಪ್ರಿಫರ್ ಮಾಡೋದು ನ್ಯಾಚುರಲ್ ಅಲ್ವಾ ಸರ್. ಬಟ್ ನಂಗೆ ಅದೊಂದೇ ರೀಸನ್ ಅಲ್ಲ ಸರ್, ಕೆರಿಯರ್ನಲ್ಲೂ ಮುಂದೆ ಬರಬೇಕು ಅನ್ನೋ ಆಸೆ ಇದೆ. ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅನ್ನೋದೇ ರೀಸನ್ ಆಗಿರುತ್ತೆ. ಅದಕ್ಕೆ ಯಾಕೆ ಕೆರಿಯರ್ ಪ್ರೋಗ್ರೆಸ್ ಅಂತಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇಡ್ತಿದ್ದೀರಾ? ಅದು ಆಗಲ್ಲ ಸರ್. ಶಟ್ ಅಪ್. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಯು ಮಿಡಲ್ ಕ್ಲಾಸ್ ಪೀಪಲ್. ಅವಿಬ್ರೋ ನಿನ್ನ ಮೇಲೆ ನಂಬಿಕೆ ಇಟ್ಟು ಒಂದೊಳ್ಳೆ ಪ್ರಾಜೆಕ್ಟ್ ಕೊಟ್ಟು ನಿನ್ನ ಮೈಸೂರಿಗೆ ಕಳಿಸಿ ಏನೆಲ್ಲ ಮಾಡಿದ್ರು ನಿನ್ನ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಯು ಆಲ್ವೇಸ್ ವಾಂಟ್ ಮೋರ್. ನನಗೆ ಕೆಲಸದ ವಿಚಾರದಲ್ಲಿ ಪ್ಯಾಷನೇಟ್ ಆಗಿರೋ ಕ್ಯಾಂಡಿಡೇಟ್ಸ್ ಬೇಕು, ನಿನ್ನ ಥರ ಗ್ರೀಡಿ ಕ್ಯಾಂಡಿಡೇಟ್ಸ್ ಅಲ್ಲ. ಸರ್, ಪ್ಲೀಸ್ ಲಿಸನ್ ಟು ಮೀ. ಯು ಮೇ ಲೀವ್ ನಾವ್. Excuse me. I don't like waste property. ಅದು ಯಾವ ಕಾನ್ಫಿಡೆನ್ಸ್ ಮೇಲೆ ಬರ್ತಾರೋ. ಕ್ಷಮಿಸಿ, ನೀವು ನಿಮ್ಮ ಮನೆಯವ್ರಿಗೆ ಯಾರಿಗೋ ಪ್ರೀತಿಯಿಂದ ಊಟ ತಂದಿದ್ರಿ. ನಾನು ತಿಂದಿದ್ದಲ್ದೆ ನೀವು ಇಷ್ಟೊತ್ತು ಕಾಯಿ ಹಾಕಿ ಮಾಡಿದೆ. ನನ್ನ ಮಗನಿಗೆ ಅಂತ ತಂದಿದ್ದೆ, ಅವನೇನೋ ಕೆಲಸದ ಮೇಲಿದ್ದಾನಂತೆ. ಆದರೂ ಅವ್ರ ಊಟನ ನಾನು. ಚಿಂತೆ ಇಲ್ಲ, ನನ್ನ ಫ್ರೆಂಡ್ ಹೇಳ್ತಾ ಇರ್ತಾರೆ ಒಂದೊಂದು ಅಗಳ ಅನ್ನದ ಮೇಲೂ ಅದು ಯಾರಿಗೆ ಸೇರಬೇಕೋ ಅವ್ರ ಹೆಸರು ಬರೆದಿರುತ್ತೆ ಅಂತ. ಇವತ್ತು ನಮ್ಮನೆ ಊಟದಲ್ಲಿ ನಿನ್ನ ಹೆಸರು ಬರೆದಿತ್ತು ಅನ್ಸುತ್ತೆ. ನನ್ನ ಮಗನ ಹೆಸರು ಇನ್ಯಾವುದೋ ಊಟದಲ್ಲಿ ಬರೆದಿರುತ್ತೆ ಬಿಡು. ಅಯ್ಯೋ, ಖಾರ ಆಯ್ತೇನೋ, ತಗೋ ನೀರು ಕುಡಿ. ಏನಾಯ್ತಪ್ಪ? ನಾನು ಚಿಕ್ಕವನಿದ್ದಾಗ ಊಟ ಮಾಡುವಾಗ ತುಂಬ ಮಾತಾಡ್ತಿದ್ದೆ. ಮಾತಾಡುವಾಗ ಹೀಗೆ ಬಿಕ್ಕಳಿಕೆ ಬರೋದು. ಆಗ ಅಮ್ಮ ಹೀಗೆ ನೀರು ಕೊಡೋರು. ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಎಷ್ಟೋ ಸಲ ಗದ್ರೋಳು. ಆಗೆಲ್ಲ ನನಗೆ ಕೋಪ ಬರೋದು. ಓಹೋ, ಈಗಲೇ ಅವ್ರು ಗದರಿದ್ರೆ ಕೋಪ ಮಾಡ್ಕೋತೀಯಾ? ಈಗ ಅವ್ಳು ಗದರ್ಲಿ ಅಂತ ದಿನ ಅನ್ಸತ್ತೆ.
ಕೋಪ ಮಾಡ್ಕೊಳ್ದೆ ಗದರ್ಸ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೇನೆ. ಆದರೆ ಗದ್ರಕ್ಕೆ ಅವಳೇ ಇಲ್ಲ. ಕೈ ತೊಳ್ಕೊ ಬರ್ತೇನೆ. ಊಟ ತುಂಬ ಚೆನ್ನಾಗಿತ್ತು. ಅರೆ ಹೊರಟೆ ಬಿಟ್ರಲ್ಲ, ಯಾರನ್ನ ಮೀಟ್ ಮಾಡಕ್ ಬಂದಿದ್ರು ಅಂತಾನೂ ಗೊತ್ತಾಗ್ಲಿಲ್ಲ. ಭಾವ ತುಳಸಿ ಮನೆಗೆ ಹೋಗ್ತಿದ್ದಾರೆ ಅಂತ ಗೊತ್ತಿದ್ದು ನಾನು ಏನು ಮಾಡೋಕ್ಕಾಗ್ತಿಲ್ಲ. ಎಲ್ಲ ನಿಮ್ಮಿಂದಾನೆ. ನಿನ್ನೆ ನೀವು ಅಷ್ಟು ದೊಡ್ಡ ಅವಾಂತರ ಮಾಡದೆ ಹೋಗಿದ್ರೆ ನಾನೇನಾದರೂ ಮಾಡಿರ್ತಿದ್ದೆ. ಈಗ ನಾನೇನಾದರೂ ಅವರನ್ನು ಫಾಲೋ ಮಾಡೋಕ್ಕೆ ಹೋದರೆ ನಾನು ಹೋಗಿ ಬರೋ ಅಷ್ಟರಲ್ಲಿ ಏನು ಅವಾಂತರ ಮಾಡ್ತೀರಾ ಅಂತ ಭಯ ನನಗೆ. ನಾನು ಈ ಮನೇಲಿ ಇಲ್ಲದೆ ಇರಬೇಕಾದ್ರೆ ನಿಮಗೆ ಎಚ್ಚರ ಆಗಿಬಿಟ್ರೆ ಇಷ್ಟು ವರ್ಷ ನೀವು ಇಲ್ಲದೆ ಇರೋ ಈ ಮನೆಯಲ್ಲಿ ನಾನು ಸಾಧಿಸಿರೋದಕ್ಕೆಲ್ಲ ನೀರು ಏರಿಸಿದಾಗ ಆಗ್ಬಿಡುತ್ತೆ. ಈ ನಿಧಿ ರತ್ನ ಎಲ್ಲ ನಾಲಾಯಕು. ಇನ್ನೂ ಆ ದೀಪಿಕಾ ನನ್ನ ಕಂಟ್ರೋಲ್ಗೆ ಸಿಗ್ತಿರ್ಲಿಲ್ಲ. ಕೇಳಿ ಕೇಳಿ ಜನಾರ್ದನ್ ಮಗಳು, ಅದಕ್ಕೆ ಅವಳನ್ನು ಆಚೆ ಕಳಿಸ್ದೆ. ಜೊತೆಗೆ ಅಭಿ ಇನ್ವೆಸ್ಟ್ಮೆಂಟ್ ವಿಷಯನೂ ನೀಟಾಗಿ ಹ್ಯಾಂಡಲ್ ಮಾಡಿದ್ದೀನಿ. ಎಲ್ಲನೂ ಇಷ್ಟು ಈಸಿಯಾಗಿ ಮಾಡ್ತಿರೋ ನನಗೆ ಆ ತುಳಸಿ ಯಾರು ಅಂತ ತಿಳ್ಕೊಳಕ್ಕಾಗ್ತಿಲ್ವಲ್ಲ. ತಿಳ್ಕೋಬೇಕು ಅಂದಾಗೆಲ್ಲ ಏನೋ ಅನಾಹುತ ಆಗ್ತಾನೆ ಇದೆ. ಆಗ ಮಾರ್ಕೆಟಿಗೆ ಹೋದೆ. ಆಗಲೂ ಪೂರ್ಣಿ ಕೈ ಒತ್ತಿ ನನಗೆ ಟೆನ್ಷನ್ ಕೊಟ್ರಿ. ಆಸ್ಪತ್ರೆಗೆ ಹೋಗಿ ಇನ್ನೇನು ತುಳಸಿನ ನೋಡೋ ಹೊತ್ತಿಗೆ ನಿಧಿ ಕಾಲ್ ಮಾಡಿದ್ಲು. ಇಲ್ಲ, ನಿಮ್ಮನ್ನ ಹೀಗೆ ಬಿಟ್ಟರೆ ನನಗೆ ರಿಸ್ಕ್. ನೀವೇನೋ ಮಾಡಿ ಅದು ದೊಡ್ಡ ವಿಷಯ ಆಗೋಕ್ಕೆ ಮೊದಲು ನಿಮ್ಮ ವಿಷಯಕ್ಕೆ ನಾನೇ ಏನಾದರೂ ಪರಿಹಾರ ಹುಡುಕೋಬೇಕು. ತುಳಸಿಯವರೇ, ಅರೆ ಚಪ್ಪಲಿ ಕಳ್ಳ, ನೀನೇನಿಲ್ಲಿ? ದತ್ತ, ಮಾಧವ್ ಸರು ಅಮ್ಮನ ಹುಡ್ಕೊಂಡು ಬಂದರು. ಅವರೊಬ್ಬರೇ ಆಚೆ ಹೋಗಿದ್ದಾರೆ ಅನ್ನೋದನ್ನು ಕೇಳಿ ಗಾಬರಿ ಆಗಿದ್ದಾರೆ. ಅಯ್ಯೋ, ನಾನು ಹೊರಟಾಗಲೇ ಹೋಗಿ ಬರ್ತೀನಿ ಅಂತಂದ್ಲಲ್ಲ, ಇನ್ನೂ ಬಂದಿಲ್ವಾ? ಎಲ್ಲಿಗೆ ಅಂತ ಹೇಳಿದ್ರ ದತ್ತ? ಹೇಳ್ತಿದ್ಲೋ ಏನೋ, ಅದು ನಾನೇ ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಏನೋ ಕೆಲಸ ಇದೆ ಅಂತ ಅರ್ಜೆಂಟಾಗಿ ಹೊರಟುಬಿಟ್ಟೆ. ಫೋನ್ ಆದರೂ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಸರಿ, ಮಾಡಿದ್ಲು. ತುಳಸಿಯವರೇ, ಎಲ್ಲಿ ಹೋಗಿದ್ರಿ? ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ, ರೆಸ್ಟ್ ಮಾಡೋದಲ್ವಾ? ಒಬ್ಬರೇ ಎದ್ದು ಆಚೆಗೆ ಹೋಗಿದ್ದೀರಲ್ಲ? ಒಬ್ಬರೇ ಹೋಗಿದ್ದೀರಿ ಅಂದಾಗ ಮೊನ್ನೆ ಘಟನೆ ನೆನಪಾಯ್ತು, ಅದಕ್ಕೆ ಗಾಬರಿ ಆಯ್ತು ಅಷ್ಟೇ. ಮಾವ, ಪಾಪು ಊಟ ಕೊಡಕ್ಕೆ ಹೋಗಿದ್ದೆ ಅಷ್ಟೇ. ಒಳ್ಳೆ ಕಥೆ ನಿಂದು. ಅದ್ರ ಅಗತ್ಯ ಎಲ್ಲ ಇತ್ತ? ಹೋಗ್ಲಿ, ಈಗ ತಾನೇ ಬಂದಿದ್ದೀಯಾ, ಸ್ವಲ್ಪ ರೆಸ್ಟ್ ತಗೋ. ಮಾಧವ್ ಅವರೇ, ನಾನು ಆರಾಮಾಗೇ ಇದ್ದೀನಿ ನೋಡಿ, ಆಗಲೇ ಓಡಾಡ್ತಾ ಇದ್ದೀನಿ. ನೀವೇನು ಚಿಂತೆ ಮಾಡಬೇಡಿ.
ನಮ್ಮ ತುಳಸಿಗೆ ಬೇರೆಯವ್ರ ಬಗ್ಗೆ ಕಾಳಜಿ ತೋರಿಸೋದು ಮಾತ್ರ ಗೊತ್ತಿತ್ತು. ಆದರೆ ಅವಳ ಬಗ್ಗೆ ಚಪ್ಪಲಿ ಕಳ್ಳ ತೋರಿಸ್ತಿರೋ ಕಾಳಜಿ ನೋಡಿದ್ರೆ ಖುಷಿಯಾಗತ್ತೆ. ರೀ, ಯಾಕಿನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ? ಏನೋ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಕಂಪ್ನಿ ಪ್ರೆಷರಾ? ರೀ ಪೂರ್ತಿ, ನೀನು ಯಾವಾಗ ಬಂದೆ? ನೀವೆಲ್ಲೋ ಕಳೆದೋಗಿದ್ರಲ್ಲ, ಆಗಲೇ ಬಂದೆ. ಹೇಳಿ, ಎಲ್ಲಿ ಕಳೆದೋಗಿದ್ರಿ? ಪುಣ್ಯ, ಇವತ್ತು ಮನ್ಸು ಯಾಕೋ ತುಂಬ ಖುಷಿಯಲ್ಲಿದೆ ಅನಿಸ್ತಾ ಇತ್ತು. ನಾವು ತುಂಬ ದಿನದಿಂದ ಬಯಸ್ತಾ ಇದ್ದಿದ್ದು ಸಿಗ್ದಾಗ ಆಗತ್ತಲ್ಲ, ಆ ಥರ ಖುಷಿ. ಯಾಕಂತ ಗೊತ್ತಾಗ್ತಿರ್ಲಿಲ್ಲ. ಈ ಕೂತು ಯೋಚಿಸಿದಾಗ ಗೊತ್ತಾಯ್ತು. ಇವತ್ತು ಆಫೀಸ್ಗೆ ಒಬ್ರು ಲೇಡಿ ಬಂದಿದ್ರು, ಅವ್ರ ಮಗನ ಊಟ ತಗೊಂಡು. ಸರಿ, ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಗೊತ್ತಾ? ನಿನ್ನ ಥರನೇ ಅನ್ಕೋ. ಅವ್ರ ಮಗನ ತಂದಿದ್ದ ಊಟನ ನನಗೆ ಗೊತ್ತಿಲ್ಲದೆ ನಾನು ತಿನ್ಬಿಟ್ಟೆ. ಕೋಪ ಬರದೇ ಇದ್ರು ತಾನು ತಂದಿದ್ದ ಊಟನ ಬೇರೆ ಯಾರು ಮಾಡಿದ್ರು ಅಂತ ಕ್ಷಣ ಆದರೂ ಬೇಜಾರಾಗಬೇಕಲ್ವ? ಬಟ್ ಅವರು ಎಷ್ಟು ಖುಷಿಯಿಂದ ನಾನು ಊಟ ಮಾಡ್ತಿದ್ದನ್ನು ನೋಡ್ತಾ ಇದ್ರು ಗೊತ್ತಾ? ಸಾಲದು ಅಂತ ಒಂಟಿಯಾಗಿ ಊಟ ಮಾಡಬಾರ್ದು ಅಂತ ನನ್ನ ಜೊತೆ ಕೂತರು. ಹೋ, ಹೌದಾ? ನೈಸ್. ಅಷ್ಟೇ ಅಲ್ಲ, ಇದ್ದಿದ್ದಾಗೆ ಬಿಕ್ಕಳಿಕೆ ಶುರು ಆಯಿತು. ಅವರೇ ನೀರು ತಂದು ಕೊಟ್ಟರು. ಅವ್ರು ತಂದಿದ್ದು ಊಟ ತಿಂತ ಅವ್ರ ಕಾಳಜಿ ನೋಡ್ತಾ ನನಗೆ ಯಾಕೋ ಒಂದು ಕ್ಷಣ ನಮ್ಮ ಅಮ್ಮನೇ ನೆನಪಾಗೋದ್ರು ಪುಣ್ಯ. ಬಾ ಪಾಪು. ನೀನು ಇವತ್ತು ಆಫೀಸ್ ಹತ್ರ ಬಂದಿದ್ದೆ ಅಂತ ಗೊತ್ತಾಯ್ತು. ನೀನು ಈ ಸ್ಥಿತಿಲಿ ನಂಗೆ ಊಟ ತರೋ ಅವಶ್ಯಕತೆ ಇರಲಿಲ್ಲ ಅಮ್ಮ. ನೀನು ಬಂದಾಗ್ಲಿಂದ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ಇವತ್ತು ಊಟ ಬಿಟ್ಟು ಹೋಗಿದ್ಯಲ್ಲ, ಆ ನೆಪದಲ್ಲಾದರೂ ಅಲ್ಲಿಗೆ ಬಂದರೆ ನಾವಿಬ್ಬರೇ ಕೂತು ಒಂದು 4 ಮಾತಾಡ್ಬೋದು ಅಂತ ಅಂದ್ಕೊಂಡು ಬಂದೆ. ಇದರಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ಕ್ಷಮಿಸು ಪಾಪು.